ನಾನ್ ಲವ್ ಮಾಡ್ತಿರೋ ಹುಡುಗಿ ಹೆಸರು ಸುಬ್ಬಲಕ್ಷ್ಮಿ. ನನ್ನ ಸುಬ್ಬಲಕ್ಷ್ಮಿ ಇವಳನ್ನೇ ಮದ್ವೆ ಆಗ್ಬೇಕಂತ ಇದ್ದೀನಿ. ಪ್ರೀತಿನ ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅಂತಂದು ಜ್ಞಾನ ಇದೆಯೋ ನಿನಗೆ? ಪ್ರೀತಿ ಅಂತೆ ಪ್ರೀತಿ, ಈ ವಿಷಯ ಏನಾದ್ರೂ ನಿಮ್ಮ ಅಮ್ಮ ಗೊತ್ತಾದ್ರೆ ಏನಾಗ್ತಿದೆ ಅಂತ ಗೊತ್ತಿರೋ ನಿನಗೆ? ಅವಳು ಎಷ್ಟು ಸಂಕಟ ಪಡ್ತಾಳೆ ಅಂತ ಗೊತ್ತಿರೋ ನಿನಗೆ? ಏ ಅವಳೆ ಇವಳೆ ಬಾರಿ ಇಲ್ಲಿ. ಏನ್ರಿ ನೋಡೆ, ನಿನ್ನ ಪ್ರೀತಿಯ ಕುಲಪುತ್ರ ಇವಳನ್ನ ಲವ್ ಮಾಡ್ತಾನಂತೆ, ಇವಳನ್ನೇ ಮದುವೆ ಆಗ್ತಾನಂತೆ. ಏನು ಪ್ರೀತಿನ ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅಂತ ಸ್ವಲ್ಪನೂ ಪರಿಜ್ಞಾನ ಇಲ್ವೇನೋ ನಿನಗೆ? ಅಯ್ಯೋ ದೇವ್ರೇ, ಅಯ್ಯಯ್ಯೋ ಅಮ್ಮ 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 ಅಮ್ಮ, ಅಯ್ಯಯ್ಯೋ ಸುಬ್ಬಲಕ್ಷ್ಮಿ ಅಮ್ಮ, ಹೇಳಿಲ್ವೇನೆ ನಾನು ನಮ್ಮಮ್ಮ ಎಷ್ಟು ಸೂಕ್ಷ್ಮ ಅಂತಂದು? ಅಮ್ಮ ಛೇ, ಯಾವ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅಂತಂದು ನನಗೆ ಪರಿಜ್ಞಾನನೇ ಇಲ್ಲಂಗ ಆಯ್ತಲ್ಲಪ್ಪ ದೇವ್ರೇ. ಅಮ್ಮ ಎದ್ದಳಮ್ಮ, ಅಮ್ಮ ಎದ್ದಳಮ್ಮ. ನಾನು ಏನೋ ನಿನಗೆ ಅನ್ಯಾಯ ಮಾಡಿದೆ? ಯಾಕೆ ಹಿಂಗ್ ಮಾಡಿದೆ? ಈ ಸಮಾಜದಲ್ಲಿ ನಾವು ಹೆಂಗ್ ಮಕ ತೋರ್ಸೋದು? ಸಮಾಜ ಸಮಾಜ ಸಮಾಜ, ಯಾವ ಸಮಾಜದ ಬಗ್ಗೆ ಮಾತಾಡ್ತಿದ್ಯಮ್ಮ? ಕಷ್ಟ ಆದ್ರೆ ಇಷ್ಟಪಟ್ಟು ಲವ್ ಮಾಡು, ಇಷ್ಟಪಟ್ಟಿದ ಹುಡುಗಿನ ಮದ್ವೆ ಆಗು, ಆಮೇಲೆ ಬಂದು ತಂದೆ ತಾಯಿನ ಒಪ್ಸು, ಆಮೇಲೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಡೈವರ್ಸ್ ಕೊಡು ಅಂತ ಹೇಳೋ ಇಂಥ ಸಮಾಜದ ಬಗ್ಗೆ ನಾವ್ ಯಾಕಮ್ಮ ಯೋಚನೆ ಮಾಡ್ಬೇಕು? ಯಾಕೆ ಎದುರ್ಕೋಬೇಕು ಹೇಳು? ಯಾಕೆ ಎದುರ್ಕೋಬೇಕು? ಅಪ್ಪ ಅಪ್ಪ, ಯಾಕಮ್ಮ ವಾಂತಿ ಮಾಡ್ಕೊಂತೈತಿ? ನೆಲ ಎಲ್ಲ ಚೆನ್ನಾಗಿತ್ತಲ್ಲ, ಅದಕ್ಕೆ ಗಲೀಜ್ ಮಾಡಕ್ ವಾಂತಿ ಮಾಡ್ಕೊಂತಾಳೆ. ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಆತನಮ್ಮ? ನಮ್ಮ ಅಮ್ಮಂಗ್ ನಾನು ಮೋಸ ಮಾಡ್ಬಿಟ್ಟೆ. ಸುಬ್ಬಲಕ್ಷ್ಮಿ ನೀನು ಹೋಗು, ನಾನು ನಮ್ಮ ಅಮ್ಮಂಗೆ ಬೇರೆ ಅಡಿಗೆ ಮಾಡಿ ಹಾಕ್ಬೇಕು. ಸ್ವಲ್ಪ ಸೈಡಿಗೆ ಬಾರ. ಹೇ ಸುಬ್ಬಲಕ್ಷ್ಮಿ, ನಮ್ಮ ಅಮ್ಮ ಅಲ್ಲಿ ವಾಂತಿ ಮಾಡ್ಕೊಂತಾವಳೆ, ನೀನ್ ನೋಡಿದ್ರೆ ಈ ಟೈಮಾಗ ನನ್ನ ಸೈಡಿಗೆ ಕರಿತಿದ್ಯೆ. ನಾನು ಹಂಗಲ್ಲ ಹೇಳಿದ್ದು. ಮತ್ತೆ ನಾನು MBBS ಓದಿದ್ದು ಏನಕ್ಕೆ? ಕೋರ್ಸ್ ಇದೆ ಅಂತ ಓದಿರ್ತೀಯ? ಅಲ್ಲ ಕಣ, ನನ್ಗೆಲ್ಲ ಗೊತ್ತಿದೆ. ಹೌದಾ? ಅತ್ತೆನ ನಾನು ಟೆಸ್ಟ್ ಮಾಡ್ತೀನಿ. ಟಿಕ್ 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 ಟಿಕ್. ಏನಾಯ್ತು ಸುಬ್ಬಲಕ್ಷ್ಮಿ? ಏನಾಯ್ತು ಹೇಳು? ನಿಮ್ಮ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ ಕಣ. ಇದೆಲ್ಲ ಹೆಂಗ್ ಸಾಧ್ಯ ಈ ವಯಸ್ಸಲ್ಲಿ? ನಾನ್ ನಂಬಲ್ಲ, ಪಿತ್ತ ಜಾಸ್ತಿ ಆಗಿ ಎಲ್ಲ ವಾಂತಿ ಮಾಡ್ಕೊಂಡಿರ್ಬೇಕು. ಇನ್ನೊಂದ್ಸಲ ಚೆಕ್ ಮಾಡು ಸುಬ್ಬಲಕ್ಷ್ಮಿ. ಇಲ್ಲ ಕಣ, ನಾನು ಕರೆಕ್ಟ್ ಚೆಕ್ ಮಾಡಿದೀನಿ. ನಿಮ್ಮ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾರೆ. ಅದ್ ಯಾರ ಇಷ್ಟ ಆತ ಸಮಾಜ ಪ್ರೆಗ್ನೆಂಟ್ ಅಂತ ಮಾತಾಡ್ತಿದ್ರಲ್ಲ, ಸ್ವಲ್ಪ ಮುಂದೆ ಬನ್ನಿ. ಓ ಹೇಳವ. ಆತು ಆಗಪ್ಪ ನೀನು. ಓ ಮೈ ಗಾಡ್, ಓ ಮೈ ಗಾಡ್. ಅದು ಹಂಗಲ್ಲ ಹೇಳೋದು, ಓ ಮೈ ಗಾಡ್ ಅನ್ಬೇಕು. ನೋಡ ಚಿಟ್ಟು, ನಾನು ಮದುವೆ ಆಗಲ್ಲಪ್ಪ, ನೋಡಿದ್ರೆ ನಾನು ಮದುವೆ ಆಗಿ ನಾನು ಪ್ರೆಗ್ನೆಂಟ್ ಆಗಬೇಕಿತ್ತು ಅಂತ ನಿಮ್ಮ ಅಮ್ಮ ಮದುವೆ ಆಗಿದೆ. ಹೆಂಗ ಮಗ ತೋರಿಸ್ತೀಯ? ನಾನಿಂದ ಮದುವೆ ಆಗಲ್ಲ. ಸುಬ್ಬಲಕ್ಷ್ಮಿ ಅಪ್ಪ, ಏನಿದು ನಿನ್ ಕೈ ಕಣ? ಅಪ್ಪ ಅಪ್ಪ, ನಾನ್ ಅಪ್ಪ ಆಗೋ ವಯಸ್ಸಲ್ಲಿ ನೀನ್ ಅಪ್ಪ ಆಗ್ತಿದ್ಯಲ್ಲ, ನೀನ್ ನಾಚಿಕೆ ಆಗಲ್ವಾ? ಯಾಕೋ ನಾಚಿಕೆ ಆಗ್ಬೇಕು? ಯಾಕೆ ನಾಚಿಕೆ ಆಗ್ಬೇಕು? 60 ವರ್ಷಕ್ಕೆ PM ಆದ್ರೆ CM ಆದ್ರೆ ಸಭಾಷ್ ಅಂತೀರಾ. 60 ವರ್ಷದಲ್ಲಿ ಅಪ್ಪ ಆಗೋದು ತಪ್ಪೇನಪ್ಪ? ನೀನೇ ತಾನೇ ಹೇಳಿದ್ದು ಸ್ವತಂತ್ರವಾಗಿರಿ ಅಂತ. ಅಪ್ಪ, ನಾನು ಸ್ವತಂತ್ರವಾಗಿರು ಅಂದೆ, ಆದ್ರೆ ಬಾವುಟನೇ ಹಾರಿಸ್ಬಿಟ್ಟಿದ್ಯಲ್ಲಪ್ಪ. ಯಾವಾಗ್ಲೂ ಅಪ್ಪಂಗೆ ಸುಮ್ನೆ ಇರ್ರಿ ಅನ್ಬಾಳು. ಆ ಟೈಮಾಗ ಒಂದ್ಸಲನಾದ್ರೂ ಸುಮ್ನೆ ಇರ್ರಿ ಅಂತ ಹೇಳಕ್ ಆಗ್ತಿರ್ಲಿವೇನಮ್ಮ? ಅವರಿಗೆ ಸುಮ್ನೆ ಇರ್ರಿ ಅಂತಾನೆ ಹೇಳ್ದೆ. ಮತ್ತೆ ಇದೇಂಗಮ್ಮ? ಎಲ್ಲ ಸುಮ್ನೆ ಆಗೋಯ್ತಪ್ಪ. ದೇವ್ರು ಕೊಟ್ಟಿರೋದು ಅಮ್ಮ. ಅಪ್ಪ ಅಮ್ಮ ಕಷ್ಟ ಪಡ್ಬಾರ್ದಂತ ಎಲ್ಲ ತಲೆ ತಗ್ಸಿ ಕೆಲಸ ಮಾಡ್ತಿದ್ದೆ, ಆದ್ರೆ ಈ ಸಮಾಜದಾಗ ತಲೆ ಎತ್ತದಂಗ್ ಮಾಡ್ಬಿಟ್ರಿ ಇವರು. ನಿಂತಿರೋದ್ ನೋಡು. ಅಪ್ಪ, ನಾಳೆ ಕಾರ್ಪೆಂಟರ್ನ ಬರಕ್ ಹೇಳಿದೀನಿ. ಯಾಕೆ? 2 ಉಕ್ಕ ಹಾಕಿಸ್ಬೇಕು. ನಂದು ಎಕ್ಸ್ಟ್ರಾ ಉಕ್ಕ ಹಾಕಿಸ್ಬಿಡು. ಆ ಉಕ್ಕಿಗೆ ನೆನಕೆಂಡು ಸತ್ತೋಗ್ಬಿಡ್ತೀನಿ ನಾನು. ಸಾಯಿ, ಈ ಸಮಾಜಕ್ಕೆ ನಾನು ಹೆಂಗ್ ಸರ್ ಮುಖ ತೋರಿಸ್ಲಿ? ಒಂದ್ ಕೆಲಸ ಮಾಡ್ತೀನಿ, ಮಗು ಹುಟ್ಟಿದ್ರೆ ನಮ್ಮ ರಿಲೇಷನ್ ಮಗು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮಂಗೆ ಮಗು ಆಗೋದು ಯಾರು ನೋಡ್ಬಾರ್ದು, ಹಂಗ್ ನೋಡ್ಕೊಂಡ್ಬಿಡ್ತೀನಿ. ಅಪ್ಪ ಅಪ್ಪ, ಏನೋ ಇನ್ಮೇಲೆ ನಿಂದೇನೋ ಕೆಲಸ ಇದ್ರು ನನ್ಗೆ ಹೇಳು. ನೀವು ಮನೆ ಬಿಟ್ಟು ಈಚೆಗೆ ಇಬ್ರು ಬರಬಾರ್ದು, ಆಯ್ತು? ಇಬ್ರು ಒಳಗಡೆನೆ ಹೋಗ್ತಾರೆ ಕೆಲವು ತಿಂಗಳುಗಳ ನಂತರ. ಸರ್, ನಾನು ರೈತರು ಸರ್. ಹೇಳಿ ಸರ್. ನಿಮ್ಗೆ ಒಂದು ವಿಷಯ ಹೇಳ್ಬೇಕು. ಪ್ರಪಂಚದಲ್ಲಿ ಬರೀ 2% ಅಷ್ಟೇ ಸರ್ ಇಂಥ ವಿಷಯಗಳು ನಡೆಯೋದು. ಏನ್ ಹೇಳಿ ಸರ್? ಇಬ್ರು ಗಂಡ ಹೆಂಡ್ತಿರ್ತಾರೆ ಸರ್. ಅವರಿಬ್ಬರಿಗೆ ಒಬ್ಬ ವಯಸ್ಸಿಗೆ ಬಂದ ಮಗ ಇರ್ತಾನೆ ಸರ್. ಆ ಮಗನಿಗೆ ಮದ್ವೆ ಮಾಡ್ಬೇಕು, ಆಗ್ಲೇ ಸರ್ ಇರೋದು ಒಂದು ದೊಡ್ಡ ಟಿಸ್ಟು. ಏನು? ಹುಡುಗಿಯರಮ್ಮ ಪ್ರೆಗ್ನೆಂಟ್ ಸರ್. ನಿಮಗೆ ಯಾರು ಬರಕ್ ಹೇಳಿದ್ದು? ನಮ್ಮ ಮನೆಯಿಂದ ಆಚೆಗೆ ಹೋಗ್ತೀರಾ ಇಲ್ವಾ? ಇಷ್ಟೊತ್ತು ಚೆನ್ನಾಗಿದೆ ತಾನೆ?
ಅದು. ಅಪ್ಪ ಅಪ್ಪ ಏನೋ ಈ ವಯಸ್ಸಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲಪ್ಪ. ಅಪ್ಪ ಇಷ್ಟಾದ್ಮೇಲೆ ನೀನು ಮಗು ಮಾಡ್ಕೋಬೇಕು ಅನ್ನೋದಾದ್ರೆ ನಂದೊಂದು ತೀರ್ಮಾನ ಇದೆ ಕೇಳಪ್ಪ. ಏನಪ್ಪ ಅದು? ನಾನು ಈ ಮನೆಗೆ ಇರಲ್ಲ, ನಿನ್ನಿಷ್ಟ. ನೀನು ಆರಾಮಾಗಿ ಇದ್ಬಿಡು, ನಾನು ಮನೆ ಬಿಟ್ಟು ಹೋಗ್ತೀನಿ. ಮಗ ಹೋಗು ಹೋಗು. ಇದು ಯಾರು